ದೇಶಾದ್ಯಂತ 77ನೇ ಗಣರಾಜ್ಯೋತ್ಸವ ಸಂಭ್ರಮ. ರಾಷ್ಟ್ರಪತಿ ದ್ರೌಪದಿ ಮುರ್ಮುರಿಂದ ಧ್ವಜಾರೋಹಣ, ಗೌರವ ವಂದನೆ ಸ್ವೀಕರಿಸಿದ ರಾಷ್ಟ್ರಪತಿ ಮುರ್ಮು. ಕರ್ತವ್ಯ ಪಥದಲ್ಲಿ ಭಾರತದ ಸೇನಾ ಶಕ್ತಿಯ ಅನಾವರಣ, 3 ದಳಗಳಿಂದ ಬಲ ಪ್ರದರ್ಶನ. ಆಪರೇಷನ್ ಸಿಂಧೂರವೇ ಪಥ ಸಂಚಲನದ ಹೈಲೈಟ್. ಗಗನಯಾತ್ರಿ ಶುಭಾಂಶು ಶುಕ್ಲಾಗೆ ಅಶೋಕ ಚಕ್ರದ ಗೌರವ. ರಾಷ್ಟ್ರೀಯ ಸಮರ ಸ್ಮಾರಕಕ್ಕೆ ಪ್ರಧಾನಿ ಮೋದಿ ಭೇಟಿ. ಹುತಾತ್ಮ ಯೋಧರ ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಿದ ಪ್ರಧಾನಿ ಮೋದಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಾಥ್. ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ನಲ್ಲಿ ಧ್ವಜಾರೋಹಣ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ರಿಂದ ಫ್ಲಾಗ್ ಹಾಸ್ಟ್, ಗೌರವ ವಂದನೆ ಸ್ವೀಕರಿಸಿದ ಗವರ್ನರ್. ರಾಜ್ಯಪಾಲ ಗೆಹ್ಲೋಟ್ರಿಂದ ಗಣರಾಜ್ಯೋತ್ಸವದ ಭಾಷಣ. ಸರ್ಕಾರಕ್ಕೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಗುಣಗಾನ. ಭಾಷಣದುದ್ದಕ್ಕೂ ಎಲ್ಲೂ ಉಲ್ಲೇಖವಾಗದ ನರೇಗಾ ಯೋಜನೆ. ಗಣರಾಜ್ಯೋತ್ಸವ ಆಚರಣೆ ವೇಳೆ ಜಿಬಿಎ ಎಡವಟ್ಟು. ಜಿಬಿಎ ಆಗಿ ಬದಲಾದರೂ ಬಿಬಿಎಂಪಿಯನ್ನ ಮರೆಯದ ಪಾಲಿಕೆ ಅಧಿಕಾರಿಗಳು. ಮಾಣಿಕ್ ಷಾ ಪರೇಡ್ ಗ್ರೌಂಡ್ನಲ್ಲಿ ಬಿಬಿಎಂಪಿಯಿಂದ ಗಣರಾಜ್ಯೋತ್ಸವ ಅಂತ ಬೋರ್ಡ್. ಎರಡು 2028ಕ್ಕೆ ಮೈತ್ರಿ ಸರ್ಕಾರ ಖಚಿತ ಎಂದ ಎಚ್ಡಿಕೆ. 140 ಸ್ಥಾನಗಳ ಗುರಿ ಹೊಂದಿದ್ದ ಬಿಜೆಪಿಗೆ ದಳಪತಿಗಳ ಚೆಕ್ಮೇಟ್. ಕಮಲ ಕಲಿಗಳು ಸೈಲೆಂಟ್, ಹೈಕಮಾಂಡ್ ಸೂಚನೆಗಾಗಿ ವೇಟಿಂಗ್. ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಮೇಲೆ ಕಲ್ಲೆಸೆತ. ಕೋಕನೂರು ತಾಲೂಕಿನ ಬಣಕಲ್ ಗ್ರಾಮದಲ್ಲಿ ಘಟನೆ. ಮಾನಸಿಕ ಅಸ್ವಸ್ಥ ಕಲ್ಲೆಸೆದ ಮಾಹಿತಿ. ಭಾಷಣ ಮುಂದುವರೆಸಿದ ರಾಯರೆಡ್ಡಿ. ಬೆಳಗಾವಿ ಪೊಲೀಸರ ಬೇಟೆ. 2 ಕಂಟ್ರಿ ಪಿಸ್ತೂಲ್, 4 ಗುಂಡು ಪತ್ತೆ. ಕೆಎಲ್ಇ ಆಸ್ಪತ್ರೆ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾರ್ಯಾಚರಣೆ. ಮಹಾರಾಷ್ಟ್ರದ 2 ಖತರ್ನಾಕ್ ಆರೋಪಿಗಳು ಅರೆಸ್ಟ್. ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ. ಜೈಲಿನಲ್ಲಿ ಪ್ರತಿನಿತ್ಯ ಕಿರಿಕ್ ಮಾಡ್ತಿದ್ದಾನಂತೆ ಬಾಯ್ ಫ್ರೆಂಡ್ ತರುಣ್ ಕೊಂಡರ. ಕೋರ್ಟ್ ಅನುಮತಿ ಪಡೆದು ಪರಪ್ಪನ ಅಗ್ರಹಾರದಿಂದ ಬೇರೆ ಜೈಲಿಗೆ ಶಿಫ್ಟ್ ಮಾಡೋಕೆ ಪ್ಲಾನ್. ಬೆಳಗಾವಿಯ ಗಡಿಯಲ್ಲಿ 400 ಕೋಟಿ ರೂಪಾಯಿ ರಾಬರಿ ಕೇಸ್. ಹಣ ಸಾಗಾಟದಲ್ಲಿ ರಾಜಕೀಯ ನಾಯಕನ ನಂಟು. ಗುಜರಾತ್ನ ಪ್ರಭಾವಿ ರಾಜಕಾರಣಿ ಬಗ್ಗೆ ಆರೋಪಿಗಳ ಸಂಭಾಷಣೆಯಿಂದ ಸ್ಫೋಟಕ ಸತ್ಯ ಬಯಲು. ಭೀತಿ ಹುಟ್ಟಿಸಿದ ಮನೆ ಆವರಣದಲ್ಲಿ ಚಿರತೆಯ ಓಡಾಟ. ಪುಟ್ಟಯ್ಯ ಶೆಟ್ಟಿಯವರ ಮನೆಯ ಮುಂದೆ ಚಿರತೆ ಓಡಾಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಉಡುಪಿಯ ಬ್ರಹ್ಮಾವರದ ನಡೂರು ಗ್ರಾಮದಲ್ಲಿ ಆತಂಕ. ಅರಣ್ಯ ಇಲಾಖೆಗೆ ಚಿರತೆಯನ್ನ ಸೆರೆ ಹಿಡಿಯುವಂತೆ ಒತ್ತಾಯ. ನಿಧಿ ಸಿಕ್ಕ ಪ್ರಜ್ವಲ್ ರೆತ್ತಿ ಕುಟುಂಬಕ್ಕೆ ಜಿಲ್ಲಾಡಳಿತದಿಂದ ಸನ್ಮಾನ. ಪ್ರಜ್ವಲ್ ರೆತ್ತಿ ತಾಯಿ ಕಸ್ತೂರೆವ್ವ ಹಾಗೆ ಅತ್ತೆಗೂ ಸನ್ಮಾನಿಸಿದ ಸಚಿವ ಎಚ್ಕೆ ಪಾಟೀಲ್. ನಿವೇಶನ, ಉದ್ಯೋಗ ಹಾಗೆ 5 ಲಕ್ಷ ರೂಪಾಯಿ ನಗದಿನ ಘೋಷಣೆ. ನಿಧಿ ಸಿಕ್ಕ ಪ್ರಜ್ವಲ್ ರೆತ್ತಿ ಹಾಗೂ ತಾಯಿ ಮೇಲೆ ಮುನಿಸಿಕೊಂಡ ಅಜ್ಜಿ. ನಿಧಿ ಸಿಕ್ಕ ಬಳಿಕ ತಾಯಿ ಮಾತು ಕೇಳಿ ಮೊಮ್ಮಗ ನನ್ನನ್ನ ನೋಡೋಕ್ ಬರ್ತಿಲ್ಲ, ನಾವೆಲ್ಲ ಅವ್ರ ಪಾಲಿಗೆ ಸತ್ತಿದ್ದೇವೆ ಅಂತ ಬಸಮ್ಮ ಬೇಸರ. ನಾಳೆ ದೇಶಾದ್ಯಂತ ಬ್ಯಾಂಕ್ ಸಿಬ್ಬಂದಿಯಿಂದ ಮುಷ್ಕರಕ್ಕೆ ಕರೆ. ಬ್ಯಾಂಕ್ ಸೇವೆ ಇರಲ್ಲ, ಮೊಬೈಲ್, ಇಂಟರ್ನೆಟ್ ಬ್ಯಾಂಕಿಂಗ್ ವ್ಯವಹಾರಕ್ಕೆ ಸಮಸ್ಯೆ ಇಲ್ಲ. ಹಣ ವಿತ್ಡ್ರಾ, ಚೆಕ್ ಕ್ಲಿಯರೆನ್ಸ್, ಡಿಮ್ಯಾಂಡ್ ಡ್ರಾಫ್ಟ್ನ ವ್ಯವಹಾರ ವ್ಯತ್ಯಯ. ಗುವಾಹಟಿಯಲ್ಲಿ ಬೌಂಡ್ರಿ ಸಿಕ್ಸರ್ಗಳ ಸುರಿಮಳೆ. 2 ಪಂದ್ಯ ಬಾಕಿ ಇರುವಾಗಲೇ T20 ಸರಣಿ ಗೆದ್ದ ಭಾರತ. 10 ಓವರ್ಗಳಲ್ಲೇ ಕಿವೀಸ್ ಟಾರ್ಗೆಟ್ ಕೊಟ್ಟಿದ್ದ ರನ್ಗಳು ಉಡೀಸ್. ಕ್ಯಾನ್ಸರ್ ಗೆದ್ದು ಬಂದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್. ಕ್ಯಾನ್ಸರ್ ವಿರುದ್ಧದ ಹೋರಾಟದ ಡಾಕ್ಯುಮೆಂಟರಿ ರೆಡಿ. ಶಿವಣ್ಣನ ಸರ್ವೈವರ್ ಟೀಸರ್ ರಿಲೀಸ್.
ಶಾರುಖ್ ಖಾನ್ ನಟನೆಯ ಕಿಂಗ್ ಸಿನಿಮಾ ಬಿಡುಗಡೆ ಡೇಟ್ ಅನೌನ್ಸ್. ಡಿಸೆಂಬರ್ 24ರಂದು ಕ್ರಿಸ್ಮಸ್ ಹಬ್ಬದಂದು ವಿಶ್ವದಾದ್ಯಂತ ರಿಲೀಸ್. ಶಾರುಖ್ ವೃತ್ತಿ ಜೀವನದ ಮತ್ತೊಂದು ಮೈಲಿಗಲ್ಲಿನ ಸಿನಿಮಾ ಆಗೋ ನಿರೀಕ್ಷೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.